ಹುಂಜನ ಉಪಾಯ. ಒಂದಾನೊಂದು ಕಾಲದಲ್ಲಿ, ಬೇಸಿಗೆಯ ಕಾಲದಲ್ಲಿ, ದೂರದ ಒಂದು ಹಳ್ಳಿಯ ಜನರು ಸೂರ್ಯನ ಬಗ್ಗೆ ಗೊಣಗುತ್ತಿದ್ದರು. ಎಷ್ಟು ಬಿಸಿಲು ಎಂದನು ಒಬ್ಬ. ಕೆರೆಯು ಒಣಗುತ್ತಿದೆ ಎಂದನು ಮತ್ತೊಬ್ಬ. ಅವರು ಬೆಳಗ್ಗೆ ರಾತ್ರಿಯೆಲ್ಲ ಗೊಣಗಿದರು. ಸೂರ್ಯ ಏಕೆ ಅಷ್ಟೊಂದು ಜೋರಾಗಿ ಪ್ರಕಾಶಿಸಬೇಕು? ಗದ್ದೆಗಳನ್ನೆಲ್ಲ ನೋಡಿ, ಪೂರ್ತಿ ಒಣಗಿದೆ ಎಂದು ಜನರು ಹೇಳುತ್ತಿದ್ದರು. ಅವರು ಸೂರ್ಯನಿಂದ ಅಡಗಿಕೊಳ್ಳುತ್ತಿದ್ದರು. ಒಂದು ದಿನ ಅವರು ಮೇಲೆ ನೋಡಿ ಅವನಿಗೆ ಶಾಪ ಹಾಕಿದರು. ಸೂರ್ಯನಿಗೆ ಬಹಳ ಕೋಪ ಬಂತು. ಅವನು ಇನ್ನೆಂದೂ ಜಗತ್ತಿನಲ್ಲಿ ತನ್ನ ಮುಖವನ್ನು ತೋರಿಸುವುದಿಲ್ಲ ಎಂದು ನಿರ್ಧರಿಸಿದನು. ಇವರು ಕೃತಜ್ಞತೆಯಿಲ್ಲದ ಜನರು. ನಾನು ಅವರಿಗೆ ಬೆಳಕು, ಶಾಖ ಕೊಡುತ್ತೇನೆ. ಪ್ರಾಣಿ, ಗಿಡಗಳಿಗೆ ಬೆಳೆಯಲು ಸಹಾಯ ಮಾಡುತ್ತೇನೆ. ಆದರೂ ಇವರು ನನಗೆ ಶಾಪ ಹಾಕುತ್ತಾರೆ. ನಾನು ಹೊರಟು ಹೋಗುತ್ತೇನೆ, ಮತ್ತೆಂದೂ ಮರಳಿ ಬರುವುದಿಲ್ಲ ಎಂದು ಯೋಚಿಸಿದನು. ಹೀಗೆ ಸೂರ್ಯನು ಹೊರಟು ಹೋದನು. ಜಗತ್ತು ಒಂದು ಕತ್ತಲಾದ ಹಾಗೂ ಶೀತವಾದ ಸ್ಥಳವಾಯಿತು. ಹೊಲಗಳಲ್ಲಿ ಬೆಳೆಯೇ ಬೆಳೆಯಲಿಲ್ಲ. ಮಕ್ಕಳಿಗೆ ಕಾಯಿಲೆ ಬಂದಿತು. ಅನೇಕ ಬಗೆಯ ರೋಗಗಳು ಹರಡಿದವು. ಜನರಿಗೆ ಬಹಳ ಬೇಸರವಾಯಿತು. ಅವರಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಒಂದು ದಿನ ಒಬ್ಬ ಬುದ್ಧಿವಂತ ಮುದುಕನು, ನಾವು ಹುಂಜದ ಬಳಿ ಹೋಗಿ ನಮ್ಮ ಸ್ಥಿತಿಯ ಬಗ್ಗೆ ಹೇಳೋಣ. ಅವನು ನಮಗೆ ಹೇಗಾದರೂ ಸಹಾಯ ಮಾಡಬಹುದು ಎಂದು ನನಗೆ ಭರವಸೆ ಇದೆ ಎಂದು ಹೇಳಿದನು. ಎಲ್ಲರೂ ಒಪ್ಪಿದರು ಮತ್ತು ಅವರು ಗುಂಪಾಗಿ ಹುಂಜ ವಾಸವಾಗಿರುವ ಕಾಡಿಗೆ ಹೋದರು. ಅವರು ಹುಂಜನ ಮನೆ ತಲುಪಿದರು. ಹುಂಜ, ಹುಂಜ, ದಯವಿಟ್ಟು ಹೊರಗೆ ಬನ್ನಿ, ನಿಮಗೆ ನಮ್ಮ ಸಹಾಯ ಬೇಕು ಎಂದು ಮುದುಕನು ಕೂಗಿದನು. ಕೂಗನ್ನು ಕೇಳಿದಾಗ ಹುಂಜ ಹೊರಗೆ ಬಂದನು. ಓಹ್, ನೀವಾ? ಏನ್ ವಿಷಯ ಎಂದು ಹುಂಜ ಮುದುಕನನ್ನು ಕೇಳಿದನು. ಮುದುಕನು ಏನು ನಡೆದಿತ್ತೆಂದು ಹುಂಜನಿಗೆ ಹೇಳಿದನು. ನೀವು ಮಾತ್ರ ಸೂರ್ಯನ ಜೊತೆ ಮಾತನಾಡಿ ಅವನನ್ನು ಮತ್ತೆ ಬರಲು ಹೇಳಲು ಸಾಧ್ಯ. ದಯವಿಟ್ಟು ನಮಗೆ ಸಹಾಯ ಮಾಡಿ ಎಂದನು. ಅದಕ್ಕ ಸೂರ್ಯ ಕಾಣದಾಗಿದ್ದು? ನಾನು ಏನಾಗಿತ್ತು ಎಂದು ಯೋಚಿಸುತ್ತಿದ್ದೆ. ನೋಡೋಣ, ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾನು ಮಾಡುತ್ತೇನೆ ಎಂದು ಹೇಳಿದ ಹುಂಜ. ಅವನು ಸ್ವರ್ಗಕ್ಕೆ ಹಾರಿದನು ಮತ್ತು ಸೂರ್ಯನನ್ನು ಹುಡುಕಲು ಶುರು ಮಾಡಿದನು. ಬಹಳ ಹೊತ್ತು ಹುಡುಕಿದ ಮೇಲೆ ಹುಂಜನಿಗೆ ಸೂರ್ಯ ಕಾಣಿಸಿದನು. ಅವನು ಸ್ವರ್ಗದ ಒಂದು ದೂರದ ಮೂಲೆಯಲ್ಲಿ ಅಡಗಿದ್ದನು. ನೀವಿಲ್ಲಿದ್ದೀರಾ ಸೂರ್ಯ? ನಾನು ನಿಮ್ಮನ್ನು ಎಲ್ಲಾ ಕಡೆ ಹುಡುಕಿದೆ. ಈಗ ನನ್ನ ಜೊತೆ ಬನ್ನಿ. ನಿಮಗೆ ಗೊತ್ತಲ್ಲ, ಈ ಜನರು ನಿಜವಾಗಿಯೂ ನಿಮಗೆ ಶಾಪ ಹಾಕುವ ಮನಸ್ಸಿನವರಲ್ಲ. ಅವರು ಬರೀ ಸೆಕೆಯಿಂದ ಬೇಸತ್ತಿದ್ದರು ಎಂದನು. ಸೂರ್ಯನು ಹುಂಜನ ಮಾತನ್ನು ಕೇಳಲಿಲ್ಲ. ಹುಂಜನು ಬೇಸರದಿಂದ ತಲೆ ಅಲ್ಲಾಡಿಸಿದನು. ಸರಿ, ಹಾಗಾದ್ರೆ ನಿಮ್ಮಿಷ್ಟದಂತೆಯೇ ಮಾಡಿ. ನಾನೀಗ ಕತ್ತಲಿನಲ್ಲಿ ಮನೆಗೆ ಹೋಗಬೇಕು. ಯಾರಾದರೂ ಕಾಡು ಪ್ರಾಣಿ ಖಂಡಿತ ನನ್ನ ಮೇಲೆ ದಾಳಿ ಮಾಡುತ್ತದೆ. ನನಗೆ ಬೇಕಾದಾಗಲಾದರೂ ನೀವು ಸಹಾಯ ಮಾಡಬಹುದಲ್ಲವೇ? ನನಗೆ ಸಹಾಯ ಬೇಕಾದಾಗ ನಿಮ್ಮನ್ನು ಕರೆಯುತ್ತೇನೆ ಎಂದನು. ಹೀಗೆ ಹೇಳಿ ಹುಂಜನು ವಾಪಸ್ಸು ಭೂಮಿಗೆ ಹಾರಿದನು. ಅವನು ಕಾಡಿಗೆ ಹೋಗಿ ಎಲೆಗಳ ನಡುವೆ ನಿಂತು ಕೊಕ್ಕರೆಕ್ಕೋ ಎಂದು ಕೂಗಿದನು. ಸೂರ್ಯನು ಹುಂಜನ ಕೂಗನ್ನು ಕೇಳಿ ಅವನ ಸಹಾಯಕ್ಕೆ ಓಡಿ ಬಂದನು. ಅವನು ಹುಂಜನಿಗಾಗಿ ಎಲ್ಲ ಕಡೆ ಹುಡುಕಿದ.
ಆದರೆ ಹುಂಜ ಕಾಣಿಸಲಿಲ್ಲ. ಇಂದೂ ಕೂಡ ಪ್ರತಿದಿನ ಬೆಳಗ್ಗೆ ಹುಂಜನ ಕೂಗನ್ನು ಕೇಳಿ ಸೂರ್ಯ ಓಡಿ ಬರುತ್ತಾನೆ. ಜನರು ಸಂತೋಷದಿಂದ ಹುಂಜಕ್ಕೆ ಧನ್ಯವಾದ ಹೇಳುತ್ತಾರೆ.